ಇದನ್ನ ಬಿಟ್ಟು ನಾನು ಆಚೆ ಹೋಗ್ತೀನಿ ಆರಾಮಾಗಿ ಓಡಾಡಿ ಬರ್ತೀನಿ ಅಂದರೆ ಇದಕ್ಕೆ ಅವಕಾಶವನ್ನು ಕೊಡ್ಲಿಕ್ಕೆ ಸಾಧ್ಯನಾ ಅಂತ ಹೇಳಿ SPP ವಾದ ಮಂಡನೆ ಮಾಡ್ತಿದ್ದಾರೆ. ಎಲ್ಲ ಸೌಲಭ್ಯ ನೀಡಲಾಗ್ತಿದೆಯಾ ಅಂತ ಹೇಳಿ ಜಡ್ಜ್ ಪ್ರಶ್ನೆ ಕೇಳಿದ್ದಾರೆ. ಕೈಪಿಡಿ ಪ್ರಕಾರವೇ ನೀಡಲಾಗ್ತಿದೆ ಸ್ವಾಮಿ ಅಂತ ಹೇಳಿ ಜೈಲರ್ ಇದಕ್ಕೆ ಉತ್ತರವನ್ನ ನೀಡಿದ್ದಾರೆ. ಹೆಚ್ಚುವರಿಯಾಗಿ ಹಾಸಿಗೆ ಹಾಗೆ ದಿಂಬು ನೀಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾದ ಪ್ರತಿವಾದ ನಡೀತಾ ಇದೆ. ಎಲ್ಲ ಸೌಲಭ್ಯಗಳನ್ನು ಕೊಡಲಾಗ್ತಿದೆಯಾ ಅಂತ ಹೇಳಿ ಜಡ್ಜ್ ಪ್ರಶ್ನೆ ಕೇಳಿದ್ದಾರೆ. ಜೈಲಿನ ಕೈಪಿಡಿ ಪ್ರಕಾರವೇ ಎಲ್ಲವನ್ನ ನೀಡಲಾಗ್ತಿದೆ ಅಂತ ಹೇಳಿ ಉತ್ತರ ಕೊಡಲಾಗಿದೆ. ಹೆಚ್ಚುವರಿಯಾಗಿ ದಿಂಬೇಕು, ಹೆಚ್ಚುವರಿಯಾಗಿ ಹಾಸಿಗೆ ಬೇಕು ಅಂತ ಕೇಳಿದ್ರೆ ಜೈಲಿನ ಸೌಲಭ್ಯ ಏನೆಲ್ಲ ಕೊಡಬಹುದು ಅದನ್ನ ಮೀರಿ ಕೊಡ್ಲಿಕ್ಕೆ ಸಾಧ್ಯನಾ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ಸತತವಾಗಿ ಈ ವಿಚಾರವನ್ನ ವಾದ ಮಂಡನೆಯ ಮೂಲಕ ಹೆಚ್ಚುವರಿ ಸೌಲಭ್ಯಗಳನ್ನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ನ್ಯಾಯಪೀಠಕ್ಕೆ ಮನವರಿಕೆ ಮಾಡಿಕೊಡುವ ಪ್ರಯತ್ನವನ್ನ SPP ಮಾಡ್ತಿದ್ದಾರೆ. ಆಲ್ರೆಡಿ ಸುಪ್ರೀಂ ಕೋರ್ಟ್ ಕೂಡ ತನ್ನ ಹಿಂದಿನ ಆದೇಶದ ಸಂದರ್ಭದಲ್ಲಿ ಖಡಕ್ ಸೂಚನೆಯನ್ನ ನೀಡಿದೆ. VIP ಟ್ರೀಟ್ಮೆಂಟು, ರಾಯಲ್ ಟ್ರೀಟ್ಮೆಂಟು ಈ ಥರದ್ದು ಯಾವುದನ್ನು ಕೂಡ ದರ್ಶನ್ ಅವ್ರಿಗಾಗ್ಲಿ ಅಥವಾ ಜೈಲಿನಲ್ಲಿ ಇರುವಂತಹ ಯಾವುದೇ ಇತರೆ ಖೈದಿ ಅಥವಾ ವಿಚಾರಣಾ ಖೈದಿಗೆ ಕೊಡೋ ಹಾಗಿಲ್ಲ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳಿಯಾಗಿದೆ. ಇದನ್ನ ಬಿಟ್ಟು ನಾನು ಆಚೆ ಹೋಗ್ತೀನಿ ಆರಾಮಾಗಿ ಓಡಾಡಿ ಬರ್ತೀನಿ ಅಂದರೆ ಇದಕ್ಕೆ ಅವಕಾಶವನ್ನು ಕೊಡ್ಲಿಕ್ಕೆ ಸಾಧ್ಯನಾ ಅಂತ ಹೇಳಿ SPP ವಾದ ಮಂಡನೆ ಮಾಡ್ತಿದ್ದಾರೆ. ಎಲ್ಲ ಸೌಲಭ್ಯ ನೀಡಲಾಗ್ತಿದೆಯಾ ಅಂತ ಹೇಳಿ ಜಡ್ಜ್ ಪ್ರಶ್ನೆ ಕೇಳಿದ್ದಾರೆ. ಕೈಪಿಡಿ ಪ್ರಕಾರವೇ ನೀಡಲಾಗ್ತಿದೆ ಸ್ವಾಮಿ ಅಂತ ಹೇಳಿ ಜೈಲರ್ ಇದಕ್ಕೆ ಉತ್ತರವನ್ನ ನೀಡಿದ್ದಾರೆ. ಹೆಚ್ಚುವರಿಯಾಗಿ ಹಾಸಿಗೆ ಹಾಗೆ ದಿಂಬು ನೀಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾದ ಪ್ರತಿವಾದ ನಡೀತಾ ಇದೆ. ಎಲ್ಲ ಸೌಲಭ್ಯಗಳನ್ನು ಕೊಡಲಾಗ್ತಿದೆಯಾ ಅಂತ ಹೇಳಿ ಜಡ್ಜ್ ಪ್ರಶ್ನೆ ಕೇಳಿದ್ದಾರೆ. ಜೈಲಿನ ಕೈಪಿಡಿ ಪ್ರಕಾರವೇ ಎಲ್ಲವನ್ನ ನೀಡಲಾಗ್ತಿದೆ ಅಂತ ಹೇಳಿ ಉತ್ತರ ಕೊಡಲಾಗಿದೆ. ಹೆಚ್ಚುವರಿಯಾಗಿ ದಿಂಬೇಕು, ಹೆಚ್ಚುವರಿಯಾಗಿ ಹಾಸಿಗೆ ಬೇಕು ಅಂತ ಕೇಳಿದ್ರೆ ಜೈಲಿನ ಸೌಲಭ್ಯ ಏನೆಲ್ಲ ಕೊಡಬಹುದು ಅದನ್ನ ಮೀರಿ ಕೊಡ್ಲಿಕ್ಕೆ ಸಾಧ್ಯನಾ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ಸತತವಾಗಿ ಈ ವಿಚಾರವನ್ನ ವಾದ ಮಂಡನೆಯ ಮೂಲಕ ಹೆಚ್ಚುವರಿ ಸೌಲಭ್ಯಗಳನ್ನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ನ್ಯಾಯಪೀಠಕ್ಕೆ ಮನವರಿಕೆ ಮಾಡಿಕೊಡುವ ಪ್ರಯತ್ನವನ್ನ SPP ಮಾಡ್ತಿದ್ದಾರೆ. ಆಲ್ರೆಡಿ ಸುಪ್ರೀಂ ಕೋರ್ಟ್ ಕೂಡ ತನ್ನ ಹಿಂದಿನ ಆದೇಶದ ಸಂದರ್ಭದಲ್ಲಿ ಖಡಕ್ ಸೂಚನೆಯನ್ನ ನೀಡಿದೆ. VIP ಟ್ರೀಟ್ಮೆಂಟು, ರಾಯಲ್ ಟ್ರೀಟ್ಮೆಂಟು ಈ ಥರದ್ದು ಯಾವುದನ್ನು ಕೂಡ ದರ್ಶನ್ ಅವ್ರಿಗಾಗ್ಲಿ ಅಥವಾ ಜೈಲಿನಲ್ಲಿ ಇರುವಂತಹ ಯಾವುದೇ ಇತರೆ ಖೈದಿ ಅಥವಾ ವಿಚಾರಣಾ ಖೈದಿಗೆ ಕೊಡೋ ಹಾಗಿಲ್ಲ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳಿಯಾಗಿದೆ. ಇದನ್ನ ಬಿಟ್ಟು ನಾನು ಆಚೆ ಹೋಗ್ತೀನಿ ಆರಾಮಾಗಿ ಓಡಾಡಿ ಬರ್ತೀನಿ ಅಂದರೆ ಇದಕ್ಕೆ ಅವಕಾಶವನ್ನು ಕೊಡ್ಲಿಕ್ಕೆ ಸಾಧ್ಯನಾ ಅಂತ ಹೇಳಿ SPP ವಾದ ಮಂಡನೆ ಮಾಡ್ತಿದ್ದಾರೆ. ಎಲ್ಲ ಸೌಲಭ್ಯ ನೀಡಲಾಗ್ತಿದೆಯಾ ಅಂತ ಹೇಳಿ ಜಡ್ಜ್ ಪ್ರಶ್ನೆ ಕೇಳಿದ್ದಾರೆ. ಕೈಪಿಡಿ ಪ್ರಕಾರವೇ ನೀಡಲಾಗ್ತಿದೆ ಸ್ವಾಮಿ ಅಂತ ಹೇಳಿ ಜೈಲರ್ ಇದಕ್ಕೆ ಉತ್ತರವನ್ನ ನೀಡಿದ್ದಾರೆ. ಹೆಚ್ಚುವರಿಯಾಗಿ ಹಾಸಿಗೆ ಹಾಗೆ ದಿಂಬು ನೀಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾದ ಪ್ರತಿವಾದ ನಡೀತಾ ಇದೆ.
ಎಲ್ಲ ಸೌಲಭ್ಯಗಳನ್ನ ಕೊಡಲಾಗ್ತಿದೆ ಅಂತ ಹೇಳಿ ಜಡ್ಜ್ ಪ್ರಶ್ನೆ ಕೇಳಿದ್ದಾರೆ. ಜೈಲಿನ ಕೈಪಿಡಿ ಪ್ರಕಾರವೇ ಎಲ್ಲವನ್ನ ನೀಡಲಾಗ್ತಿದೆ ಅಂತ ಹೇಳಿ ಉತ್ತರ ಕೊಡಲಾಗಿದೆ. ಹೆಚ್ಚುವರಿಯಾಗಿ ದಿಂಬೇಕು, ಹೆಚ್ಚುವರಿಯಾಗಿ ಹಾಸಿಗೆ ಬೇಕು ಅಂತ ಕೇಳಿದ್ರೆ ಜೈಲಿನ ಸೌಲಭ್ಯ ಏನೆಲ್ಲ ಕೊಡಬಹುದು ಅದನ್ನ ಮೀರಿ ಕೊಡ್ಲಿಕ್ಕೆ ಸಾಧ್ಯನಾ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ಸತತವಾಗಿ ಈ ವಿಚಾರವನ್ನ ವಾದ ಮಂಡನೆಯ ಮೂಲಕ ಹೆಚ್ಚುವರಿ ಸೌಲಭ್ಯಗಳನ್ನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ನ್ಯಾಯಪೀಠಕ್ಕೆ ಮನವರಿಕೆ ಮಾಡಿಕೊಡುವ ಪ್ರಯತ್ನವನ್ನ ಎಸ್ಪಿಪಿ ಮಾಡ್ತಿದ್ದಾರೆ. ಆಲ್ರೆಡಿ ಸುಪ್ರೀಂ ಕೋರ್ಟ್ ಕೂಡ ತನ್ನ ಹಿಂದಿನ ಆದೇಶದ ಸಂದರ್ಭದಲ್ಲಿ ಖಡಕ್ ಸೂಚನೆಯನ್ನ ನೀಡಿದೆ. ವಿಐಪಿ ಟ್ರೀಟ್ಮೆಂಟು, ರಾಯಲ್ ಟ್ರೀಟ್ಮೆಂಟು ಈ ಥರದ್ದು ಯಾವುದನ್ನು ಕೂಡ ದರ್ಶನ್ ಅವ್ರಿಗಾಗ್ಲಿ ಅಥವಾ ಜೈಲಿನಲ್ಲಿ ಇರುವಂತಹ ಯಾವುದೇ ಇತರೆ ಖೈದಿ ಅಥವಾ ವಿಚಾರಣಾ ಖೈದಿಗೆ ಕೊಡೋ ಹಾಗಿಲ್ಲ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳಿಯಾಗಿದೆ. ಇದನ್ನ ಬಿಟ್ಟು ನಾನು ಆಚೆ ಹೋಗ್ತೀನಿ, ಆರಾಮಾಗಿ ಓಡಾಡಿ ಬರ್ತೀನಿ ಅಂದ್ರೆ ಇದಕ್ಕೆ ಅವಕಾಶವನ್ನ ಕೊಡ್ಲಿಕ್ಕೆ ಸಾಧ್ಯನಾ ಅಂತ ಹೇಳಿ ಎಸ್ಪಿಪಿ ವಾದ ಮಂಡನೆ ಮಾಡ್ತಿದ್ದಾರೆ. ಎಲ್ಲ ಸೌಲಭ್ಯ ನೀಡಲಾಗ್ತಿದೆಯಾ ಅಂತ ಹೇಳಿ ಜಡ್ಜ್ ಪ್ರಶ್ನೆ ಕೇಳಿದ್ದಾರೆ. ಕೈಪಿಡಿ ಪ್ರಕಾರವೇ ನೀಡಲಾಗ್ತದೆ ಸ್ವಾಮಿ ಅಂತ ಹೇಳಿ ಜೈಲರ್ ಇದಕ್ಕೆ ಉತ್ತರವನ್ನ ನೀಡಿದ್ದಾರೆ. ಹೆಚ್ಚುವರಿಯಾಗಿ ಹಾಸಿಗೆ ಹಾಗೆ ದಿಂಬು ನೀಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾದ ಪ್ರತಿವಾದ ನಡೀತಾ ಇದೆ. ಎಲ್ಲ ಸೌಲಭ್ಯಗಳನ್ನ ಕೊಡಲಾಗ್ತಿದೆ ಅಂತ ಹೇಳಿ ಜಡ್ಜ್ ಪ್ರಶ್ನೆ ಕೇಳಿದ್ದಾರೆ. ಜೈಲಿನ ಕೈಪಿಡಿ ಪ್ರಕಾರವೇ ಎಲ್ಲವನ್ನ ನೀಡಲಾಗ್ತಿದೆ ಅಂತ ಹೇಳಿ ಉತ್ತರ ಕೊಡಲಾಗಿದೆ. ಹೆಚ್ಚುವರಿಯಾಗಿ ದಿಂಬೇಕು, ಹೆಚ್ಚುವರಿಯಾಗಿ ಹಾಸಿಗೆ ಬೇಕು ಅಂತ ಕೇಳಿದ್ರೆ ಜೈಲಿನ ಸೌಲಭ್ಯ ಏನೆಲ್ಲ ಕೊಡಬಹುದು ಅದನ್ನ ಮೀರಿ ಕೊಡ್ಲಿಕ್ಕೆ ಸಾಧ್ಯನಾ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ಸತತವಾಗಿ ಈ ವಿಚಾರವನ್ನ ವಾದ ಮಂಡನೆಯ ಮೂಲಕ ಹೆಚ್ಚುವರಿ ಸೌಲಭ್ಯಗಳನ್ನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ನ್ಯಾಯಪೀಠಕ್ಕೆ ಮನವರಿಕೆ ಮಾಡಿಕೊಡುವ ಪ್ರಯತ್ನವನ್ನ ಎಸ್ಪಿಪಿ ಮಾಡ್ತಿದ್ದಾರೆ. ಆಲ್ರೆಡಿ ಸುಪ್ರೀಂ ಕೋರ್ಟ್ ಕೂಡ ತನ್ನ ಹಿಂದಿನ ಆದೇಶದ ಸಂದರ್ಭದಲ್ಲಿ ಖಡಕ್ ಸೂಚನೆಯನ್ನ ನೀಡಿದೆ. ವಿಐಪಿ ಟ್ರೀಟ್ಮೆಂಟು, ರಾಯಲ್ ಟ್ರೀಟ್ಮೆಂಟು ಈ ಥರದ್ದು ಯಾವುದನ್ನು ಕೂಡ ದರ್ಶನ್ ಅವ್ರಿಗಾಗ್ಲಿ ಅಥವಾ ಜೈಲಿನಲ್ಲಿ ಇರುವಂತಹ ಯಾವುದೇ ಇತರೆ ಖೈದಿ ಅಥವಾ ವಿಚಾರಣಾ ಖೈದಿಗೆ ಕೊಡೋ ಹಾಗಿಲ್ಲ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳಿಯಾಗಿದೆ.